ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ದ್ವಿತೀಯ PUC ವ್ಯಾಕರಣ ಭಾಗದಲ್ಲಿ ಇರುವಂತಹ ನಾನಾರ್ಥ ಪದಗಳ ಕುರಿತು ಇವತ್ತಿನ ದಿವಸ ನಾವು ಅಧ್ಯಯನ ಮಾಡೋಣ. ಈ ನಾನಾರ್ಥಗಳು ಎನ್ನುವಂಥದ್ದು ಯಾವ ರೀತಿಯಾಗಿರ್ತವೆ, ಹೇಗಿರ್ತವೆ, ಯಾವ ರೀತಿಯಾಗಿ ನಾವು ಬಳಕೆಯನ್ನು ಮಾಡುತ್ತೇವೆ ಎನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ನೋಡೋಣ. ಇಲ್ಲಿ ನಾನಾರ್ಥಗಳು ಅಥವಾ ನಾನಾರ್ಥಕಗಳು, ನಾನಾರ್ಥ ಪದಗಳು ಎನ್ನುವಂಥದ್ದನ್ನು ನಾವು ಕರೀತಾ ಇದ್ದೀವಿ. ಈ ನಾನಾರ್ಥಗಳು, ಈ ನಾನಾರ್ಥ ಪದ ಎಂದರೇನು ಎನ್ನುವಂಥ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ನಾನಾರ್ಥ ಎಂದರೆ ಒಂದು ಪದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಬೇರೆ ಅರ್ಥ ಕೊಡುವ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ನಾನಾರ್ಥ ಪದಗಳು ಎನ್ನುತ್ತೇವೆ. ಅಂದರೆ ನಾನಾರ್ಥ ಪದ ಎಂದರೆ ಒಂದು ಪದಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥ ಇದ್ದರೆ ಅಂತಹ ಪದಗಳನ್ನು ನಾವು ನಾನಾರ್ಥ ಪದಗಳು ಅಂತ ಗುರುತಿಸ್ತಾ ಇದ್ದೀವಿ ಎನ್ನುವಂಥದ್ದು. ಇನ್ನು ನಾನಾರ್ಥ ಪದಗಳನ್ನು ಕುರಿತು ಹೇಳೋದಾದರೆ, ಪ್ರತಿಯೊಂದು ಭಾಷೆಗಳಲ್ಲಿ ಬಳಕೆಯಾಗುವ ಕೆಲವು ಪದಗಳಿಗೆ ಬಗೆ ಬಗೆಯ ಅರ್ಥಗಳಿರುತ್ತವೆ. ಇವು ಸಮಾನಾರ್ಥ, ವಿರುದ್ಧಾರ್ಥಗಳಾಗಿರದೆ ನಾನಾ ಬಗೆಯ ಅರ್ಥವನ್ನು ಸ್ಫುರಿಸುವ ಪದಗಳಾಗಿರುತ್ತವೆ. ಇದು ಭಾಷೆಯ ವೈಶಿಷ್ಟ್ಯಗಳಲ್ಲಿ ಒಂದು ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಒಂದೇ ಪದವನ್ನು ಬೇರೆ ಬೇರೆದೇ ಆದಂತಹ ಅರ್ಥಗಳಲ್ಲಿ ಬಳಸತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಎನ್ನುವಂಥದ್ದು. ಯಾಕೆಂದರೆ ಒಂದೇ ಪದ ಇರುತ್ತೆ, ಆದರೆ ಅರ್ಥ ಬೇರೆ ಬೇರೆ ರೀತಿಯಾಗಿ ಬಳಸುವಂಥದ್ದು ಸಾಮಾನ್ಯವಾಗಿ ರೂಢಿಯಲ್ಲಿರುವಂಥದ್ದು. ನಾವು ಈಗ ಉದಾಹರಣೆಯನ್ನು ನೋಡಬೇಕಾದ್ರೆ, ಈ ನಾನಾರ್ಥ ಮತ್ತು ಸಮಾನಾರ್ಥಕ್ಕೆ ಇರುವಂತಹ ಒಂದು ಉದಾಹರಣೆಯನ್ನು ನೋಡಬೇಕಾದ್ರೆ ನೋಡಿ, ಇಲ್ಲಿ ಕಾಡು ಎನ್ನುವಂತಹ ಒಂದು ಶಬ್ದ ಇದೆ. ಕಾಡು ಎನ್ನುವಂತಹ ಪದಕ್ಕೆ ಅರಣ್ಯ, ಅಡವಿ, ವನ, ಕಾಂತಾರ, ವಿಪಿನ, ಬಣ, ಹೀಗೆ ಅನೇಕ ಅರ್ಥಗಳು ಅದಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಈ ಮುಂತಾದ ಒಂದು ಸಮಾನಾರ್ಥಕ ಪದಗಳನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಆದರೆ ಇದೇ ಕಾಡು ಎನ್ನುವಂತಹ ಶಬ್ದಕ್ಕೆ ನಾವು ನಾನಾರ್ಥಕ್ಕೆ ಬಂದಾಗ ಇವೆಲ್ಲವೂ ಸಮಾನಾರ್ಥಕಗಳಾಗ್ತವೆ. ನಾನಾರ್ಥಕ್ಕೆ ಬಂದಾಗ ಅದಕ್ಕೆ ಕಾಡು ಎಂದರೆ ಪೀಡಿಸು ಎನ್ನುವಂತಹ ಅರ್ಥ ಕೂಡ ಇಲ್ಲಿ ನಾವು ನೋಡ್ತೀವಿ. ಇದ್ರ ಜೊತೆಗೆ ಪೀಡಿಸು ಎನ್ನುವಂತಹ ಮತ್ತೊಂದು ಬೇರೆಯದೇ ಅರ್ಥ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಎಲ್ಲ ಒಂದು ಜೀವಂತ ಭಾಷೆಗಳಲ್ಲೂ ಕೂಡ ಪದವೊಂದಕ್ಕೆ ಇಂತಹ ನಾನಾರ್ಥಗಳಿರುವುದು ತೀರಾ ಸಾಮಾನ್ಯವಾಗಿರುವಂಥದ್ದು. ನಾವು ದಿನನಿತ್ಯ ಬಳಸುವ ಪದಗಳ ನಾನಾರ್ಥವನ್ನು ಅರಿತುಕೊಳ್ಳುವುದರಿಂದ ನಮ್ಮ ಭಾಷಾ ಕೌಶಲ ಮತ್ತು ಶಬ್ದ ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಒಳ್ಳೆಯ ಒಂದು ನಿಘಂಟಿನ ಸಹಾಯದಿಂದ ಇಂತಹ ಪದಗಳ ವಿವಿಧಾರ್ಥಗಳನ್ನು ಅರಿಯುವುದು, ಪದಬಂಧಗಳನ್ನು ತುಂಬುವುದು, ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗಿಸುವುದು, ಇವೆಲ್ಲದರಿಂದಲೂ ಕೂಡ ನಮ್ಮ ಭಾಷಾ ವೃದ್ಧಿಯನ್ನು ಮಾಡಿಕೊಳ್ಳಬಹುದು. ಹಾಗಾಗಿ ನಮ್ಮ ಭಾಷಾ ಜ್ಞಾನ ವೃದ್ಧಿಸುತ್ತಾ ಕೂಡ ಹೋಗ್ತಾ ಇದೆ ಈ ನಾನಾರ್ಥಗಳನ್ನು ಬಳಸುವುದರಿಂದ ಎನ್ನುವಂಥದ್ದು. ಇನ್ನು ಮುಂದೆ ನೋಡೋದಾದರೆ, ನಾವು ಪರೀಕ್ಷೆಯಲ್ಲಿ
ಒಂದು ಪದದ ನಾನಾರ್ಥಗಳನ್ನು ಬರೆಯುವಂತೆ ಕೇಳಲಾದ ಪ್ರಶ್ನೆಗೆ ಅನೇಕರು ಆ ಪದಗಳಿಗಿರುವ ಸಮಾನಾರ್ಥ ಪದಗಳನ್ನೇ ಬರೆಯುತ್ತಾರೆ. ನೋಡಿ, ಮಕ್ಕಳಿಗೆ ಗೊತ್ತಿರಲ್ಲ ಯಾವುದು ಸಮಾನಾರ್ಥ ಯಾವುದು ನಾನಾರ್ಥ ಎನ್ನುವಂಥದ್ದು. ಕೆಲವೊಬ್ರಿಗೆ ಗೊತ್ತಿರಲ್ಲ. ಕೆಲವೊಬ್ರು ಗೊಂದಲವನ್ನ ಮಾಡಿಕೊಂಡು ಧಾವಂತದ ಯುಗದಲ್ಲಿ ಈ ಟೆನ್ಷನ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ನಾನಾರ್ಥಕ್ಕೆ ಸಮಾನಾರ್ಥ ಬರೀತಾರೆ, ಸಮಾನಾರ್ಥಕ್ಕೆ ನಾನಾರ್ಥಗಳನ್ನು ಬರೀತಾರೆ. ಹಾಗಾಗಿ ಪರೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ನಾನಾರ್ಥಗಳನ್ನು ಪದಗಳಿಗಿರುವಂತಹದ್ದನ್ನು ಬರೆಯೋದು ಬಿಟ್ಟು ಸಮಾನಾರ್ಥಕ ಪದಗಳನ್ನೇ ಬರೆಯುತ್ತಾರೆ. ಇದು ಭಾಷೆಯ ಬಗೆಗಿನ ನಮ್ಮ ಅಜ್ಞಾನವನ್ನ ತೋರುತ್ತದೆ. ನೋಡಿ, ಭಾಷೆಯ ಬಗ್ಗೆ ನಮಗೆ ಚೆನ್ನಾಗಿ ಅರಿವಿತ್ತು ಅಂತಂದ್ರೆ ನಾವು ಯಾವುದನ್ನು ಕೇಳಿರ್ತಾರೋ ಅದನ್ನು ಮಾತ್ರ ಬರಿತಾ ಇದ್ದೀವಿ. ಭಾಷೆಯ ಬಗ್ಗೆ ಅರಿವು ತಿಳುವಳಿಕೆ ಇರಲಿಲ್ಲ ಅಂತಂದ್ರೆ ತಪ್ಪುಗಳು ಆಗ್ತಕ್ಕಂಥದ್ದು ಕಂಡು ಬರುತ್ತದೆ. ಸಮಾನಾರ್ಥಕ ಮತ್ತು ನಾನಾರ್ಥಗಳಿಗಿರುವ ವ್ಯತ್ಯಾಸವನ್ನ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ನೋಡಿದ್ರೆ ಸಮಾನಾರ್ಥ ನಾನಾರ್ಥಗಳ ಎರಡರ ವ್ಯತ್ಯಾಸನೇ ಕೆಲವೊಂದು ಮಕ್ಕಳಿಗೆ ಗೊತ್ತಿರಲ್ಲ. ಅದಕ್ಕೆ ಮೊದಲು ನಾವು ನಾನಾರ್ಥ ಅಂದ್ರೆ ಏನು, ಸಮಾನಾರ್ಥ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡು ಆ ಶಬ್ದಗಳ ಅರ್ಥಗಳನ್ನು ಬರೀಲಿಕ್ಕೆ ಮುಂದುವರಿಬೇಕು. ಒಂದೇ ಪದವು ಬೇರೆ ಬೇರೆ ರೀತಿಯಲ್ಲಿ ಬಳಕೆಗೊಳ್ಳುವ ವಾಕ್ಯಗಳನ್ನು ನಾವು ಗಮನಿಸುವುದರಿಂದ ನಾನಾ ಅರ್ಥದ ವ್ಯತ್ಯಾಸಗಳನ್ನು ಸುಲಭವಾಗಿ ತಿಳಿಯಬಹುದಾಗಿದೆ. ನೋಡಿ, ಕೊಡ್ತಾರೆ, ಒಂದೇ ಪದವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಕ್ಕಂಥದ್ದು. ಒಂದೇ ಶಬ್ದ ಇರುತ್ತೆ, ಆದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಶಬ್ದಗಳನ್ನು ಬಳಸ್ತೀವಿ. ಬಳಸುವಂತಹ ರೀತಿಯಲ್ಲಿ ವ್ಯತ್ಯಾಸವನ್ನು ನಾವು ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ಉದಾಹರಣೆಯನ್ನು ನೋಡೋದಾದ್ರೆ, ಈ ಒಂದೇ ಶಬ್ದವನ್ನು ಬೇರೆ ಬೇರೆ ಒಂದು ರೀತಿಯಲ್ಲಿ ಬಳಕೆಯಾಗುವ ಸಂದರ್ಭಗಳನ್ನು ನಾವು ಇಲ್ಲಿ ಉದಾಹರಣೆಗಳ ಮೂಲಕ ನೋಡೋದಾದ್ರೆ, ಇಲ್ಲಿ ಒಂದು ಶಬ್ದ ಇದೆ ನೋಡಿ. ಶಬ್ದ ಯಾವುದು ಅಂತಂದ್ರೆ ಬಲ ಎನ್ನುವಂತಹ ಒಂದು ಶಬ್ದ ಇದೆ. ಬಲ ಎಂದರೆ ನೋಡಿ, ಕೊಡ್ತಾರೆ, ಅವನು ತುಂಬಾ ಬಲಶಾಲಿಯಾಗಿದ್ದಾನೆ. ನೋಡಿ, ಬೇರೆ ಬೇರೆ ಸಂದರ್ಭದಲ್ಲಿ ಬಳಸ್ತಕ್ಕಂಥದ್ದು ಬಲ ಎನ್ನುವಂಥದ್ದು ಹೇಗಿರ್ತಾ ಇದೆ, ಅವನು ತುಂಬಾ ಬಲಶಾಲಿಯಾಗಿದ್ದಾನೆ ಅಂತ ಹೇಳ್ತೀವಿ. ಇಲ್ಲಿ ಬಲಶಾಲಿ ಅಂತಂದ್ರೆ ಶಕ್ತಿಶಾಲಿ, ಶಕ್ತಿವಂತನಾಗಿದ್ದಾನೆ ಅನ್ನುವಂಥ ಅರ್ಥವನ್ನ ಕೊಡ್ತಾ ಇದೆ. ಅದೇ ಎರಡನೆಯ ಒಂದು ಉದಾಹರಣೆ ನೋಡಿ, ಪಾಂಡವರ ಬಲ 11 ಅಕ್ಷೋಹಿಣಿಯಿಂದ ಕೂಡಿತ್ತು ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಬಲ ಎನ್ನುವಂಥ ಶಬ್ದ ಇದೆ. ಈ ಬಲ ಸೈನ್ಯವನ್ನ ಸೂಚಿಸುತ್ತೆ, ಸೈನ್ಯದ ಒಂದು ಶಕ್ತಿಯನ್ನ ತೋರಿಸ್ತಕ್ಕಂಥದ್ದು ಇಲ್ಲಿ ಬಲ ಎನ್ನುವಂಥದ್ದು. ಹಾಗೆ ಮೂರನೇ ಒಂದು ಉದಾಹರಣೆ ನೋಡಿ, ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಮಾಡಿದಳು. ನೋಡಿ, ಇಲ್ಲಿ ಬಲ ಎನ್ನುವಂಥದ್ದು ಬಂತು. ಇಲ್ಲಿ ಬಲ ಎನ್ನುವಂಥದ್ದು ದಿಕ್ಕನ್ನು ತೋರಿಸ್ತದೆ. ಬಲಗಡೆ ಎಡಗಡೆ ಅಂತ ನಾವು ಹೇಳ್ತೇವೆ. ಬಲ ಎನ್ನುವಂಥದ್ದು ದಿಕ್ಕನ್ನು ತೋರಿಸುವಂಥದ್ದು ಇಲ್ಲಿ. ಇನ್ನು ಉದಾಹರಣೆ 4ನೇದು ನೋಡೋದಾದ್ರೆ, ತಾಯಿ ಮಗುವನ್ನ ಬಲವಾಗಿ ತಪ್ಪಿ ಹಿಡಿದಿದ್ದಳು ಅಂತ ಹೇಳ್ತಾರೆ. ನೋಡಿ, ಬಲವಾಗಿ ಅಂದ್ರೆ ಬಿಗಿಯಾಗಿ ಭದ್ರವಾಗಿ ಹಿಡ್ಕೊಂಡಿದ್ದಾಳೆ ಮಗುವನ್ನ. ಇಲ್ಲಿ ಬಲ ಎನ್ನುವಂಥದ್ದು ಬಿಗಿ ಅಥವಾ ಭದ್ರ ಎನ್ನುವಂಥದ್ದನ್ನು ನಾವು ಅರ್ಥವನ್ನ ನೋಡ್ತೀವಿ. ಇನ್ನು ಉದಾಹರಣೆ 5 ನೋಡಿ, ಸ್ನೇಹಿತನ ಆಗಮನವು ಮನೆಗೆ ಬಲ ನೀಡಿತು ಅಂತ ಹೇಳ್ತೀವಿ. ಇಲ್ಲಿ ಬಲ ಎನ್ನುವಂತಹದ್ದು ನೆರವು ಎನ್ನುವಂತಹ ಅರ್ಥವನ್ನು ಸೂಚಿಸುತ್ತೆ. ನೋಡಿ, ಸ್ನೇಹಿತ ಬಂದ, ಅವನಿಗೆ ನೆರವು ನೀಡಿತು, ಬಲ ಬಂದಂಗಾಯ್ತು ಅಂತ ಹೇಳ್ತಾರೆ. ಉದಾಹರಣೆ 6 ನೋಡಿ, ರಾಜಕೀಯದಲ್ಲಿ ಆತ ತುಂಬಾ ಬಲಶಾಲಿ ಅಂತ ಹೇಳ್ತಾರೆ.
ನೋಡಿ, ಇಲ್ಲಿ ಬಲ ಎನ್ನುವಂಥದ್ದು ಒಂದು ವರ್ಚಸ್ಸನ್ನು, ಅವನ ಸ್ಥಾನವನ್ನು ಸೂಚಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಅಂದರೆ ಹೀಗೆ ಒಂದು ಶಬ್ದ ಬೇರೆ ಬೇರೆಯಾಗಿರುವಂತಹ ರೀತಿಯಲ್ಲಿ ಬಳಕೆಯಾಗುವಂಥದ್ದನ್ನು ನಾವು ನೋಡ್ತೀವಿ. ಆ ಬಳಕೆಯಾಗಿರುವಂತಹ ವಾಕ್ಯಗಳನ್ನು ಗಮನಿಸುವುದರಿಂದ ಈ ನಾನಾರ್ಥಗಳ ವ್ಯತ್ಯಾಸಗಳನ್ನು ನಾವು ಸುಲಭವಾಗಿ ತಿಳಿಯಬಹುದು. ಇನ್ನು ಮುಂದೆ ಮತ್ತೆ ನೋಡೋದಾದ್ರೆ ಇಲ್ಲಿ ಕೊಡ್ತಾರೆ, ಉದಾಹರಣೆ ನೋಡಿ, ಇನ್ನೊಂದು ಹೊಳೆ ಎನ್ನುವಂಥದ್ದಿದೆ. ಹೊಳೆ, ಇದರ ಒಂದು ನಾನಾರ್ಥಗಳು ಯಾವ ರೀತಿಯಾಗಿದ್ದಾವೆ ಎನ್ನುವಂಥದ್ದು. ಮೊದಲನೇದು ನೋಡಿ, ಮೀನುಗಳು ಹೊಳೆಯಲ್ಲೇ ಈಜುತ್ತಿದ್ದವು ಅಂತ ಹೇಳ್ತಾರೆ. ಮೀನುಗಳು ಹೊಳೆಯಲ್ಲಿ ಈಜುತ್ತಿದ್ದವು ಅಂತಂದ್ರೆ ಇಲ್ಲಿ ಹೊಳೆ ಅಂತಂದ್ರೆ ನದಿ ಎನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಇನ್ನು ಎರಡನೇ ಉದಾಹರಣೆಯಲ್ಲಿ ಏನು ಮಾಡಿದರೂ ಉತ್ತರ ಹೊಳೆಯಲಿಲ್ಲ ಎನ್ನುವಂಥದ್ದಿದೆ. ಇಲ್ಲಿ ಹೊಳೆಯಲಿಲ್ಲ ಎನ್ನುವಂಥದ್ದು ಇದರ ಅರ್ಥ ಇಲ್ಲಿ ತೋಚಲಿಲ್ಲ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೊಳೆ ಅಂತಂದ್ರೆ ಇಲ್ಲಿ ತೋಚು ಎನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಇನ್ನು ಉದಾಹರಣೆ 3 ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತಿದ್ದವು ಅಂತ ಹೇಳ್ತೀವಿ. ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತಿದ್ದವು ಅಂತಂದ್ರೆ ಇಲ್ಲಿ ಹೊಳೆ ಎನ್ನುವಂಥದ್ದು ಪ್ರಕಾಶಿಸುವು ಎನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಅಂದ್ರೆ ಇಲ್ಲಿ ನೋಡಿ, ಹೊಳೆ ಎನ್ನುವುದಕ್ಕೆ ನದಿ, ತೋಚು, ಪ್ರಕಾಶಿಸು ಇತ್ಯಾದಿ ಒಂದು ಅರ್ಥಗಳನ್ನು ಪ್ರಯೋಗ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇವು ಯಾವುವೂ ಕೂಡ ಸಮಾನಾರ್ಥಕ ಪದಗಳು ಅಲ್ಲ. ಇಂತಹ ವಾಕ್ಯಗಳನ್ನು ಅಭ್ಯಾಸ ಮಾಡುವುದರಿಂದ ಪದವೊಂದರ ವಿವಿಧಾರ್ಥಗಳನ್ನು ಗ್ರಹಿಸಲು ಅನುಕೂಲವಾಗುತ್ತದೆ ಎನ್ನುವಂಥದ್ದು. ಹಾಗಾದರೆ ಇನ್ನು ಕೆಲವೊಂದಿಷ್ಟು ವಾಕ್ಯಗಳನ್ನು ನಾವು ನೋಡೋದಾದರೆ, ಇದೇ ನಾನಾರ್ಥಗಳನ್ನು ಕುರಿತು ಇಲ್ಲಿ ಶಬ್ದ ಇದೆ ಕಳೆ ಎನ್ನುವಂಥದ್ದು. ಕಳೆ ಎನ್ನುವಂಥದ್ದು ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು ವಾಕ್ಯದಲ್ಲಿ ಹೇಗೆ ಬಳಕೆ ಮಾಡಿದ್ದಾರೆ, ವಾಕ್ಯದ ಆಧಾರದ ಮೇಲೆ ನಾವು ಅರ್ಥವನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಮೊದಲೇ ಉದಾಹರಣೆ ನೋಡಿ, ಹೊಲದಲ್ಲಿ ರೈತರು ಕಳೆ ಕೀಳುತ್ತಿದ್ದರು ಅಂತ ಹೇಳ್ತಾರೆ. ಇಲ್ಲಿ ಕಳೆ ಎನ್ನುವಂಥದ್ದು ಏನು ಅಂದರೆ ಕಸ ಎನ್ನುವಂಥದ್ದು. ಉಪಯೋಗಿಸಕ್ಕೆ ಬಾರದ ಸಸ್ಯವನ್ನ ನಾವು ಕಳೆ ಅಂತ ಕರಿತೀವಿ. ಈ ಕಳೆ ಅಂದರೆ ಕಸ ಅನ್ನುವಂಥದ್ದು. ಇನ್ನು ಎರಡನೇ ಉದಾಹರಣೆ ನೋಡಿ, ಅವರ ಮುಖದಲ್ಲಿದ್ದ ಕಳೆ ಎಲ್ಲರನ್ನ ಆಕರ್ಷಿಸುತ್ತಿತ್ತು. ನೋಡಿ, ಅವರ ಮುಖದಲ್ಲಿನ ಕಳೆ ಎನ್ನುವಂಥದ್ದು ಇಲ್ಲಿ ಕಾಂತಿ ಅಂತ ಹೇಳ್ತೀವಿ. ಈ ಕಾಂತಿ, ಮುಖದಲ್ಲಿರುವಂತಹ ಕಾಂತಿ ಎಲ್ಲರನ್ನ ಆಕರ್ಷಿಸ್ತಾ ಇತ್ತು ಎನ್ನುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು ಮೂರನೆಯ ಉದಾಹರಣೆ ನೋಡಿ, ನನ್ನ ಪುಸ್ತಕ ಎಲ್ಲೋ ಕಳೆದು ಹೋಯಿತು ಅಂತ ಹೇಳ್ತಾರೆ. ಕಳೆದು ಹೋಯಿತು, ಇಲ್ಲಿ ಕಳೆ ಅಂತಂದ್ರೆ ನಷ್ಟ ಎನ್ನುವಂತಹ ಅರ್ಥವನ್ನ ಒಳಗೊಂಡಿದೆ. ಇನ್ನು ಉದಾಹರಣೆ 4, 10ರಿಂದ 5 ಕಳೆದರೆ 5 ಉಳಿಯುತ್ತದೆ ಎನ್ನುವಂಥದ್ದು. ಅಂದರೆ ಇಲ್ಲಿ 10ರಲ್ಲಿ 5 ಕಳೆದರೆ, ಕಳೆ ಅಂದರೆ ಇಲ್ಲಿ ಕಡಿಮೆ ಮಾಡು, ವ್ಯವಕಲನ ಅಂತ ಹೇಳ್ತೀವಿ. ಈ ವ್ಯವಕಲನ ಮಾಡಿದರೆ 5 ಉಳಿಯುತ್ತದೆ ಎನ್ನುವಂಥದ್ದು, ಕಡಿಮೆ ಮಾಡಿದರೆ ಎನ್ನುವಂಥ ಅರ್ಥ. ಇಲ್ಲಿ ನಾನಾ ಅರ್ಥಗಳನ್ನು ನಾವು ನೋಡ್ತೀವಿ. ಕಳೆ ಎನ್ನುವುದಕ್ಕೆ ಕಸ, ಕಾಂತಿ, ನಷ್ಟ, ಕಡಿಮೆ ಎನ್ನುವಂತಹ ನಾನಾ ಅರ್ಥಗಳು ಇರುತ್ತವೆ ಎನ್ನುವಂಥದ್ದು. ಇನ್ನು ಇದೇ ಒಂದು
ಶಬ್ದ ನಾನಾರ್ಥಕ್ಕೆ ಇರುವಂಥದ್ದು ಕಲಿ ಅಂತ ಹೇಳ್ತೀವಿ. ಕಲಿ ಅಂದರೆ ಉದಾಹರಣೆ ಒಂದೇದು ನೋಡಿ, ಪಂಪನು ಕಲಿಯೂ ಕವಿಯೂ ಆಗಿದ್ದನು ಅಂತ ಹೇಳ್ತೀವಿ. ಇಲ್ಲಿ ಕಲಿ ಅಂತಂದ್ರೆ ವೀರ ಅಂತ ಹೇಳ್ತೀವಿ, ಶೂರನಾಗಿರುವಂಥವನು, ಪರಾಕ್ರಮಿಯಾಗಿರುವಂಥವನು ಅಂತ ನಾವು ಅರ್ಥೈಸ್ಕೊಳ್ತಾ ಇದ್ದೀವಿ. ಇನ್ನು ಉದಾಹರಣೆ 2ರಲ್ಲಿ ನೋಡಿ, ಇದರಿಂದ ಒಳ್ಳೆಯ ಪಾಠ ಕಲಿತೇನೋ. ನೋಡಿ, ಕಲಿತೇನೋ, ಕಲಿ ಅಂದರೆ ಇಲ್ಲಿ ಅರಿ ಅಥವಾ ತಿಳುವಳಿಕೆ ಎನ್ನುವಂತಹ ಅರ್ಥವೂ ಕೂಡ ಇಲ್ಲಿ ನಮಗೆ ಕಂಡು ಬರುತ್ತದೆ ಎನ್ನುವಂಥದ್ದು. ಅಂದರೆ ಇಲ್ಲಿ ನಾನಾರ್ಥಗಳು, ಕಲಿ ಎನ್ನುವುದಕ್ಕೆ ನಾನಾರ್ಥಗಳು ವೀರ ಮತ್ತು ಅರಿ, ಹೀಗೆ ಮುಂತಾದ ನಾನಾರ್ಥಗಳನ್ನು ನಾವು ಗುರುತಿಸ್ತಾ ಇದ್ದೀವಿ ಎನ್ನುವಂಥದ್ದು. ಹಾಗಾದರೆ ಈ ಪಠ್ಯಭಾಗದಲ್ಲಿ ಬಂದಿರುವ ನಾನಾರ್ಥ ಪದಗಳನ್ನು ಪಟ್ಟಿ ಮಾಡಿ ಅವುಗಳಿಗಿರುವ ಬಗೆ ಬಗೆಯ ಅರ್ಥವನ್ನು ಬರೆಯುವ ಅಭ್ಯಾಸ ಮಾಡಬೇಕು. ಕೆಲವನ್ನ ಈ ಮುಂದೆ ಹೇಳುವ ಹಾಗೆ ನಾನಾರ್ಥಗಳನ್ನು ಬರೆಯಬೇಕು. ಇವಲ್ಲದೇನೆ ಈಗ ಪಠ್ಯದಲ್ಲಿ ಈಗ ಸದ್ಯಕ್ಕೆ ಹೇಳಿರುವಂಥ ನಾನಾರ್ಥಗಳನ್ನು ಬಿಟ್ಟು ಅಲ್ಲದೇನೆ ಪಾಠ ಓದುವಾಗ, ಪಾಠ ಕೇಳುವಾಗ ಗಮನಕ್ಕೆ ಬರುವಂತಹ ಎಲ್ಲ ಪದಗಳನ್ನು ನೀವು ಗಮನಿಸಿ ಅವುಗಳನ್ನು ಪಟ್ಟಿ ಮಾಡಿ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ಅಂದರೆ ನಾನಾರ್ಥಗಳ ಬಗ್ಗೆ ನಿಮಗೆ ಅರಿವು ಸಂಪೂರ್ಣವಾಗಿದ್ದರೆ ಎಂತಹ ಪದಗಳನ್ನು ಕೊಟ್ಟರೂ ಕೂಡ ನೀವು ನಾನಾರ್ಥಗಳನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತದೆ. ಇಲ್ಲಿ ಪಠ್ಯಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ನಾನಾರ್ಥಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನಿಮ್ಮ ಒಂದು ಅಭ್ಯಾಸ ಪುಸ್ತಕದಲ್ಲಿ, ಈ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕದಲ್ಲಿ ಇರುವಂತಹ ನಾನಾರ್ಥಗಳನ್ನು ಕೊಟ್ಟಿದ್ದಾರೆ. ಆ ನಾನಾರ್ಥಗಳನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗೋಣ. ಇದರಲ್ಲಿ ಮೊದಲನೆಯದು ಸೂಳ್ ಅಂತ ಇದೆ. ಸೂಳ್ ಎಂದರೆ ನಾನಾರ್ಥಕ್ಕೆ ಸರದಿ, ಸಲ, ಬಾರಿ ಎನ್ನುವಂಥದ್ದು. ಹಾಗೆ ಇನ್ನೊಂದು ಅರ್ಥ ಒಳ್ಳೆಯ ಅಥವಾ ಸುಳ್ಳುಡಿ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಸುಳ್ಳುಡಿ ಎನ್ನುವಂಥದ್ದು ನಿಮಗೆ ಸ್ವಲ್ಪ ಹೊಸ ಶಬ್ದ ಅನಿಸಬಹುದು. ಇದು ಶರಣರ ಕಾಲದಲ್ಲಿ ಬಳಸ್ತಕ್ಕಂತಹ ಒಂದು ಶಬ್ದವಾಗಿರುವಂಥದ್ದು, ಪದವಾಗಿರುವಂಥದ್ದು. ಅಲ್ಲಿ ಹೇಳ್ತಾರೆ ಸುಳ್ಳುಡಿ ಅಂತಂದರೆ ಒಳ್ಳೆಯ ನುಡಿ ಎನ್ನುವಂಥದ್ದು ಕೂಡ 12ನೇ ಶತಮಾನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಜೇಡರ ದಾಸಿಮಯ್ಯ ಒಂದು ವಚನದಲ್ಲಿ ಹೇಳ್ತಾರೆ, ಸುಳ್ಳುಡಿಯನ್ನುವಂದರಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ ಎನ್ನುವಂಥ ಮಾತನ್ನ ಹೇಳ್ತಾರೆ. ಅಂದರೆ ಒಳ್ಳೆಯ ನುಡಿ ಎನ್ನುವಂಥದ್ದು. ನೋಡಿ ಮಕ್ಕಳ, ಇಲ್ಲೇ ಸುಳ್ಳು ಎನ್ನುವಂಥದ್ದು ಳ ವ್ಯಂಜನ ಅಂತ ಶಬ್ದವಾಗಿರುವಂಥದ್ದು. ಕನ್ನಡದಲ್ಲಿ ಅಕಾರ, ಈಕಾರ, ಏಕಾರಗಳು ಸ್ವಲ್ಪ ಬದಲಾವಣೆಯಾದರೆ ಅರ್ಥ ಕೂಡ ವ್ಯತ್ಯಾಸವನ್ನು ಕಾಣುತ್ತಿರುತ್ತವೆ. ಅದಕ್ಕೆ ಲಕ್ಷ್ಯ ಕೊಟ್ಟು ನೀವು ಶಬ್ದಗಳ ಅರ್ಥಗಳನ್ನು ಗಮನಿಸಬೇಕು. ಇನ್ನು 2ನೇ ಶಬ್ದ ಕರ ಎನ್ನುವಂಥದ್ದು. ಕರ ಅಂದರೆ ಒಂದು ಕೈ, ಇನ್ನೊಂದು ತೆರಿಗೆ ಅಂತ ಹೇಳ್ತಾರೆ. ನಾವು ಹೇಳ್ತಿರ್ತೀವಿ ಕಲಿತದ್ದು ಕರದಗಲ, ಕಲಿಯುವುದು ಮುಗಿಲಗಲ ಅಂತ ಹೇಳ್ತೀವಿ. ಇಲ್ಲಿ ಕರ ಅಂದರೆ ಕೈ ಎನ್ನುವಂಥದ್ದು, ಇನ್ನೊಂದು ಕರ ಅಂದರೆ ತೆರಿಗೆ, ಸುಂಕ ಎನ್ನುವಂಥದ್ದನ್ನು, ಕಂದಾಯ ಎನ್ನುವಂಥ ಅರ್ಥ ಇಲ್ಲಿ ಸಮಾನಾರ್ಥಕ್ಕೆ ಬರುತ್ತೆ. ಇನ್ನು 3ನೇ ಶಬ್ದ ರಾಗ ಎನ್ನುವಂಥದ್ದು. ಈ ರಾಗ ಎನ್ನುವಂತಹ ನಾನಾರ್ಥಕ್ಕೆ ಪ್ರೀತಿ,
ಸ್ವರ, ಸಂಗೀತದ ಒಂದು ಲಯ ಅಂತ ಹೇಳ್ತೀವಿ. ಹಾಗೆ 4ನೆಯ ಶಬ್ದ ಕಳೆ. ಈ ಕಳೆ ಎನ್ನುವಂತಹ ಪದಕ್ಕೆ ಇರುವಂತಹ ನಾನಾರ್ಥಗಳು: ಬೇಡವಾದ ಸಸ್ಯ, ಇನ್ನೊಂದು ಅರ್ಥ ಕಾಂತಿ, ಇನ್ನೊಂದು ಅರ್ಥ ಇದೆ ವ್ಯವಕಲನ, ಕಡಿಮೆ ಎನ್ನುವಂಥ ನಾನಾ ಅರ್ಥಗಳನ್ನು ಕಳೆ ಎನ್ನುವಂತಹ ಶಬ್ದ ಒಳಗೊಂಡಿದೆ. ಇನ್ನು ಶಬ್ದ 5 ಬಗೆ. ಬಗೆ ಎನ್ನುವಂಥ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು: ಒಂದು ಮನಸ್ಸು, ಯೋಚಿಸು ಎನ್ನುವಂಥ ಅರ್ಥಗಳು ಇದೆ. ಹಾಗೆ ಬಗೆ ಅಂದರೆ ರೀತಿ, ವಿಧ ಎನ್ನುವಂಥ ಅರ್ಥಗಳನ್ನು ಹೊಂದಿರುತ್ತದೆ. ಇನ್ನು 6ನೆಯ ಶಬ್ದ ದೊರೆ. ದೊರೆ ಎನ್ನುವುದಕ್ಕೆ ರಾಜ, ಇನ್ನೊಂದು ಸಿಗು ಎನ್ನುವಂಥದ್ದು. ಇವು ದೊರೆ ಎನ್ನುವಂತಹ ಪದಕ್ಕೆ ಇರುವಂತಹ ನಾನಾರ್ಥಗಳು. 7 ಗಂಡ ಎನ್ನುವಂಥ ಪದ. ಗಂಡ ಎಂದರೆ ಪತಿ, ಇನ್ನೊಂದು ಅರ್ಥ ವೀರ, ಶೂರ, ಪರಾಕ್ರಮಿ ಎನ್ನುವಂಥದ್ದನ್ನು ನಾವು ಬಳಸ್ತಾ ಇದ್ದೇವೆ. ಪತಿ ವೀರ ಎನ್ನುವಂಥದ್ದು ಗಂಡ ಎನ್ನುವಂಥ ಪದಕ್ಕೆ ಇರುವ ನಾನಾರ್ಥಗಳು. 8 ಹತ್ತಿ ಎನ್ನುವಂತಹ ಶಬ್ದ ಇದೆ. ಈ ಹತ್ತಿ ಅಂತಂದರೆ ಅರಳೆ ಅಂತ ಹೇಳ್ತಾರೆ. ಅರಳೆ ಅನ್ನೋದಕ್ಕಿಂತ ಇದಕ್ಕೆ ಸೂಕ್ತವಾಗಿರುವಂತಹ ಅರ್ಥ ಕಾಳು ಎನ್ನುವಂಥದ್ದು ಕೂಡ ಬರ್ತಾ ಇದೆ. ಹತ್ತಿ ಕಾಳು ಅಂತ ನಾವು ಹೇಳ್ತೀವಿ. ಇನ್ನೊಂದು ಅರ್ಥ ಮೇಲೇರು ಅಥವಾ ಮೇಲೇರುವುದು ಅಂತ ಕೂಡ ಕರೀತೀವಿ. ಇದು ಹತ್ತಿ ಎನ್ನುವಂಥ ಶಬ್ದಕ್ಕೆ ಇರುವ ನಾನಾ ಅರ್ಥಗಳು. ಇನ್ನು 9ನೆಯ ಶಬ್ದ ಏರಿ. ಏರಿ ಎನ್ನುವಂಥ ಶಬ್ದಕ್ಕೆ ದಿಬ್ಬ, ದಿನ್ನೆ ಎನ್ನುವಂತಹ ಒಂದು ಅರ್ಥ ಇದ್ರೆ, ಮೇಲೇರುವುದು ಎನ್ನುವಂಥದ್ದು ಇನ್ನೊಂದು ಅರ್ಥ ಇದೆ. ಇವು ಏರಿ ಎನ್ನುವಂಥ ಪದಕ್ಕೆ ಇರುವಂತಹ ನಾನಾ ಅರ್ಥಗಳು. ಇನ್ನು 10ನೆಯ ಶಬ್ದ ಅರ್ಥ. ಅರ್ಥ ಎಂದರೆ ಹಣ, ಧನ, ದುಡ್ಡು, ರೊಕ್ಕ, ಹೀಗೆ ನಾವು ಅನೇಕ ಶಬ್ದಗಳನ್ನು ಬಳಸ್ತೀವಿ. ಅದಕ್ಕೆ ಇರುವಂತಹ ಇನ್ನೊಂದು ಶಬ್ದ ವಿವರಣೆ ಎನ್ನುವಂಥದ್ದನ್ನು ಕೂಡ ಕೊಡ್ತಾರೆ. ಅರ್ಥ ಅಂತಂದರೆ ವಿವರಣೆ ಎನ್ನುವಂಥದ್ದು. ಇದು ಅರ್ಥ ಎನ್ನುವಂಥ ಶಬ್ದಕ್ಕೆ ಇರುವಂತಹ ನಾನಾ ಅರ್ಥಗಳು. 11ನೆಯ ಶಬ್ದ ತೊರೆ. ತೊರೆ ಎಂದರೆ ಒಂದು ತ್ಯಜಿಸು ಅಂತ ಅರ್ಥ, ಇನ್ನೊಂದು ನದಿ ಎನ್ನುವಂಥ ಅರ್ಥವನ್ನು ಒಳಗೊಂಡಿರುವಂಥದ್ದು. ಇನ್ನು 12ನೇ ಶಬ್ದ ನೆನೆ. ನೆನೆ ಅಂದರೆ ಒದ್ದೆಯಾಗೋ ಒಂದು ಅರ್ಥ ಆದರೆ, ಇನ್ನೊಂದು ಅರ್ಥ ಸ್ಮರಣೆ ಎನ್ನುವಂಥ ಅರ್ಥವನ್ನು ನೆನೆ ಎನ್ನುವಂಥ ಶಬ್ದಕ್ಕೆ ಇರುವ ನಾನಾ ಅರ್ಥಗಳು ಆಗಿದ್ದಾವೆ. ಇನ್ನು 13ನೆಯ ಶಬ್ದ ಲಘು. ಲಘು ಎಂದರೆ ಛಂದಸ್ಸಿನ ಮಾತ್ರೆ. ಲಘು ಎಂದರೆ ಛಂದಸ್ಸಿನ ಮಾತ್ರೆ, ಇನ್ನೊಂದು ಅರ್ಥ ಸಣ್ಣದು ಅಂತ ಹೇಳ್ತಾರೆ. ಅಥವಾ ಹಗುರ ಎನ್ನುವಂಥ ಅರ್ಥ ಕೂಡ ಈ ಲಘು ಎನ್ನುವಂಥ ಶಬ್ದಕ್ಕೆ ಇರುತ್ತದೆ. ಇನ್ನು 14ನೇದು ಗುರು. ಗುರು ಎಂದರೆ ತೂಕವಾದುದು, ಇನ್ನೊಂದು ಅರ್ಥ ಶಿಕ್ಷಕ ಅಂತ ಕೂಡ ಬರ್ತಾ ಇದೆ, ಇನ್ನೊಂದು ಅರ್ಥ ಗ್ರಹ, ಇನ್ನೊಂದು ಛಂದಸ್ಸಿನ ಮಾತ್ರೆ,
ಅದಕ್ಕೂ ಗುರು ಅಂತ ಕರಿತೀವಿ. ಇನ್ನು ವಾರ, ಗುರುವಾರ ಎನ್ನುವಂಥದ್ದು ವಾರಕ್ಕೂ ಕೂಡ ಕರಿತೀವಿ. ಹೀಗೆ ಗುರು ಎನ್ನುವುದಕ್ಕೆ ಅನೇಕ ನಾನಾರ್ಥಗಳಿರೋದನ್ನು ನಾವು ಗಮನಿಸಬೇಕು. 15ನೇದು ನರ. ನರಕ್ಕೆ ರಕ್ತನಾಳ ಅಂತ ಕರೀತಾರೆ, ಮಾನವ ಅಂತ ಕರೀತಾರೆ, ಅರ್ಜುನ ಎನ್ನುವಂಥ ಅರ್ಥ ಕೂಡ ಇದೆ. ಹೀಗೆ ಅನೇಕ ಶಬ್ದಗಳನ್ನು ಒಳಗೊಂಡಿರುವಂಥ, ಅರ್ಥಗಳನ್ನು ಒಳಗೊಂಡಿರುವಂಥದ್ದು ನರ ಎನ್ನುವಂತಹ ಪದ. 16ನೇದು ಅರಿ. ಅರಿ ಅಂದರೆ ತಿಳಿ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಶತ್ರು, ಇನ್ನೊಂದು ಕತ್ತರಿಸು ಎನ್ನುವಂಥ ಅರ್ಥವನ್ನು ಕೂಡ ಒಳಗೊಂಡಿದೆ. 17ನೇ ಶಬ್ದ ಮಡಿ. ಮಡಿ ಎನ್ನುವುದಕ್ಕೆ ಶುದ್ಧ, ನಿರ್ಮಲ ಎನ್ನುವಂಥ ಅರ್ಥ ಇದ್ದರೆ, ಇನ್ನೊಂದು ಮಡಿ ಅಂದರೆ ಸಾವು ಎನ್ನುವಂಥ ಅರ್ಥ ಇದೆ, ಇನ್ನೊಂದು ಪಾತಿ ಎನ್ನುವಂಥ ಅರ್ಥ ಕೂಡ ಕಂಡು ಬರ್ತಾ ಇದೆ. ಹೀಗೆ ಮಡಿ ಎನ್ನುವುದಕ್ಕೆ ಅನೇಕ ನಾನಾರ್ಥಗಳು ಇರುತ್ತವೆ. 18ನೇಯದು ತೆರ. ತೆರ ಎಂದರೆ ಒಂದು ತೆರಿಗೆ ಎನ್ನುವಂಥ ಅರ್ಥ ಇದೆ, ಇನ್ನೊಂದು ರೀತಿ ಎನ್ನುವಂಥದ್ದಿದೆ, ಇನ್ನು ವಧು ದಕ್ಷಿಣೆ. ಹಿಂದೆ ತೆರು ಕೊಟ್ಟು ಮದುವೆ ಮಾಡಿಕೊಳ್ಳುವಂಥ ಪದ್ಧತಿ ಇತ್ತು, ಕಾಲ ಬದಲಾಗಿದೆ, ಈಗ ವರದಕ್ಷಿಣೆಯಾಗಿ ಕೊಡ್ತಾ ಇದ್ದೇವೆ. ಹಾಗೆ ಹಿಂದೆ ವಧು ದಕ್ಷಿಣೆ ಅನ್ನೋದಕ್ಕೆ ತೆರ ಅಂತ ಕರೀತಿದ್ರು. ಇನ್ನೊಂದು ದಂಡ ಎನ್ನುವಂಥದ್ದಕ್ಕೂ ಕೂಡ ಇಲ್ಲಿ ತೆರ ಎನ್ನುವಂಥ ಶಬ್ದ ಬಳಸ್ತಾ ಇದ್ರು. ಹೀಗೆ ನಾನಾ ಅರ್ಥಗಳನ್ನು ಒಳಗೊಂಡಿರುವಂಥದ್ದು ತೆರ ಎನ್ನುವಂತಹ ಶಬ್ದ. ಇನ್ನು 19ನೆಯ ಶಬ್ದ ಸಾರು. ಸಾರು ಎನ್ನುವುದಕ್ಕೆ ಸಾಂಬಾರು, ಇನ್ನೊಂದು ಅರ್ಥ ಪ್ರಚಾರ ಮಾಡು ಎನ್ನುವಂಥ ಶಬ್ದದ ಅರ್ಥಗಳನ್ನು ಒಳಗೊಂಡಿರುವಂಥದ್ದು. 20ನೆಯ ಶಬ್ದ ದುರ್ವಾಸನೆ. ದುರ್ವಾಸನೆ, ನಾರು ಎನ್ನುವುದಕ್ಕೆ ದುರ್ವಾಸನೆ ಎನ್ನುವಂಥ ಅರ್ಥ ಇದೆ, ಇನ್ನೊಂದು ಎಳೆ ಎನ್ನುವಂಥದ್ದು ಇದೆ, ಇನ್ನೊಂದು ನಾರು ಅಂದರೆ ಗುಂಜು ಎನ್ನುವಂಥ ಅರ್ಥಗಳನ್ನು ಒಳಗೊಂಡಿದೆ. 21 ರಸ. ರಸ ಎನ್ನುವುದಕ್ಕೆ ದ್ರವ ಎನ್ನುವಂಥ ಅರ್ಥ ಇದೆ, ಸಾರ ಎನ್ನುವಂಥ ಅರ್ಥ ಇದೆ, ಇನ್ನೊಂದು ರುಚಿ ಎನ್ನುವಂಥ ಅರ್ಥ ಈ ರಸ ಎನ್ನುವಂಥ ಪದಕ್ಕೆ ಇದೆ. 22ನೆಯ ಶಬ್ದ ಪರಿ. ಪರಿ ಅಂತಂದರೆ ಒಂದು ರೀತಿ ಎನ್ನುವಂಥ ಅರ್ಥ, ಇನ್ನೊಂದು ಓಡು ಎನ್ನುವಂಥದ್ದು, ಇನ್ನೊಂದು ಶಬ್ದ ವಿಧ ಎನ್ನುವಂಥ ಅರ್ಥಗಳನ್ನು ಪರಿ ಎನ್ನುವಂಥ ಶಬ್ದ ಒಳಗೊಂಡಿರುವಂಥದ್ದು. 23ನೆಯ ಶಬ್ದ ಕೊನೆ. ಕೊನೆ ಎನ್ನುವುದಕ್ಕೆ ಗೊಂಚಲು, ತುದಿ, ಅಂತಿಮ ಎನ್ನುವಂಥ ಅರ್ಥಗಳನ್ನು ಕೊನೆ ಎನ್ನುವಂಥ ಶಬ್ದಕ್ಕೆ ಇರುವಂಥ ನಾನಾರ್ಥಗಳಾಗಿದ್ದಾವೆ. ನೆರೆ ಎನ್ನುವುದಕ್ಕೆ 24ನೇ ಶಬ್ದ ನೋಡಿ, ನೆರೆ ಎನ್ನುವಂಥದ್ದು ಇದೆ. ಈ ನೆರೆ ಎಂದರೆ ಒಂದು ಪ್ರವಾಹ ಅಂತ ಕರೀತಾ ಇದ್ದೇವೆ, ನೆರೆ ಹಾವಳಿ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದೇ ನೆರೆ ಅಂತಂದರೆ ಪ್ರವಾಹ. ಇನ್ನೊಂದು ಮುಪ್ಪು. ನೆರೆ ಅಂದರೆ ವಯಸ್ಸಾಗಿರುವಂಥದ್ದಕ್ಕೆ ಮುಪ್ಪು ಅಂತ ಕರಿತೀವಿ. ಇನ್ನೊಂದು ನೆರೆ ಮನೆ. ನೆರೆ ಅಂದರೆ ಇಲ್ಲಿ ಪಕ್ಕ ಅಂತ ಕರಿತೀವಿ. ಇನ್ನು ನೆರೆ ಅಂದರೆ ಗುಂಪು, ಸೇರು ಎನ್ನುವಂಥ ಅರ್ಥಗಳು ಈ ನೆರೆ ಎನ್ನುವಂಥ ಶಬ್ದಕ್ಕೆ ಇರುತ್ತವೆ. 25ನೇ ಶಬ್ದ ಹೊಳೆ.
ಹೊಳೆ ಎನ್ನುವುದು ಒಂದು ನದಿ, ಇನ್ನೊಂದು ತೋಚು ಎನ್ನುವಂಥ ಅರ್ಥ ಇದ್ದರೆ, ಇನ್ನೊಂದು ಪ್ರಕಾಶಮಾನ ಎನ್ನುವಂಥ ಅರ್ಥ ಈ ಹೊಳೆ ಎನ್ನುವುದಕ್ಕೆ ನಾನಾ ಅರ್ಥಗಳಾಗಿ ಕಂಡುಬರ್ತವೆ. 26ನೇ ಶಬ್ದ ಎಡೆ ಅಂತ ಹೇಳ್ತೀವಿ. ಎಡೆ ಅಂದರೆ ನೈವೇದ್ಯ, ಇನ್ನೊಂದು ಜಾಗ, ಇನ್ನೊಂದು ಅವಕಾಶ ಎನ್ನುವಂತಹ ಪದಗಳನ್ನು ಎಡೆ ಎನ್ನುವಂತಹ ಶಬ್ದಕ್ಕೆ ನಾವು ಬಳಸುತ್ತೇವೆ. 27ನೇ ಶಬ್ದ ಗುಡಿ. ಗುಡಿ ಎಂದರೆ ದೇವಾಲಯ, ಬಾವುಟ ಎನ್ನುವಂಥ ನಾನಾ ಅರ್ಥಗಳು ಇರುತ್ತವೆ. 28ನೇ ಶಬ್ದ ಕಲಿ. ಕಲಿ ಎಂದರೆ ತಿಳಿ, ಅಭ್ಯಾಸ, ಇನ್ನೊಂದು ಅರ್ಥ ವೀರ, ಶೂರ ಎನ್ನುವಂಥ ಅರ್ಥಗಳು ಈ ಕಲಿ ಎನ್ನುವಂಥದ್ದ ಶಬ್ದಕ್ಕಿರುವ ನಾನಾ ಅರ್ಥಗಳಾಗಿದ್ದಾವೆ. 29ನೇ ಶಬ್ದ ಮರ್ಯಾದೆ. ಮರ್ಯಾದೆ ಅಂತಂದರೆ ಗೌರವ, ಅಂಕೆ, ಗಡಿ, ಎಲ್ಲೆ, ಸೀಮಾ ಎನ್ನುವಂತಹ ಒಂದು ನಾನಾರ್ಥಗಳು ಮರ್ಯಾದೆ ಶಬ್ದಕ್ಕೆ ಇರುವುದು ಕಂಡುಬರುತ್ತದೆ. ಇನ್ನು 30ನೇ ಶಬ್ದ ಹಿಂಡು. ಹಿಂಡು ಎನ್ನುವುದಕ್ಕೆ ಗುಂಪು, ಹಿಚುಕು ಎನ್ನುವಂಥದ್ದು. ಇನ್ನೊಂದು ಕಡೆ ಕರೆ ಎನ್ನುವಂಥದ್ದು, ಹಾಲನ್ನು ಹಿಂಡು ಅಂತಂದರೆ ಹಾಲನ್ನು, ಕರೆ ಎನ್ನುವಂಥ ಶಬ್ದ ಕೂಡ ಬರ್ತಾ ಇದೆ. ಹೀಗೆ ಹಿಂಡು ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾ ಅರ್ಥಗಳಾಗಿ ಇವು ಕಂಡು ಬರುತ್ತವೆ. ಮೂವತ್ತೊಂದನೇ ಶಬ್ದ ತಿಳಿ. ತಿಳಿ ಎನ್ನುವುದಕ್ಕೆ ಇರುವಂತಹ ನಾನಾ ಅರ್ಥಗಳು ಅರಿಯುವುದು, ಶುದ್ಧ, ನಿರ್ಮಲ ಎನ್ನುವಂತಹ ಅರ್ಥಗಳು ಇರುತ್ತವೆ. 32ನೆಯ ಶಬ್ದ ಬಟ್ಟೆ. ಬಟ್ಟೆ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾ ಅರ್ಥಗಳು ಒಂದು ದಾರಿ, ಇನ್ನೊಂದು ವಸ್ತ್ರ ಎನ್ನುವಂತಹ ಅರ್ಥಗಳು ಈ ಬಟ್ಟೆ ಎನ್ನುವಂತಹ ಪದಕ್ಕೆ ಇರುವಂಥದ್ದು ನಾವು ಗಮನಿಸಬಹುದು. 33ನೆಯ ಶಬ್ದ ಉಸಿರು. ಉಸಿರು ಎನ್ನುವಂತಹ ಪದಕ್ಕೆ ಇರುವಂತಹ ನಾನಾ ಅರ್ಥಗಳು ಮೊದಲೇದ್ದು ಪ್ರಾಣ, ನಂತರ ನೋಡಿ ಶ್ವಾಸ, ಆಮೇಲೆ ಉಸಿರು ಅಂದರೆ ಹೇಳು ಅಥವಾ ಮಾತಾಡು ಎನ್ನುವಂಥ ಅರ್ಥಗಳನ್ನು ಒಳಗೊಂಡಿದೆ. 34ನೇದು ಸೇರು. ಸೇರು ಎನ್ನುವುದಕ್ಕೆ ಅಳತೆಯ ಪ್ರಮಾಣ ಅಂತ ಹೇಳ್ತಾರೆ. ಇನ್ನೊಂದು ಕೂಡು ಎನ್ನುವಂಥ ಅರ್ಥವನ್ನು ಒಳಗೊಂಡಿದೆ. ಇನ್ನೊಂದು ಗುಂಪು, ಸೇರುವುದು ಅಥವಾ ತಲುಪು ಎನ್ನುವಂಥ, ಸೇರು ಅಂತಂದರೆ ತಲುಪು ಎನ್ನುವಂತಹ ಅರ್ಥಗಳು ಸೇರು ಎನ್ನುವಂತಹ ಪದಕ್ಕೆ ಇರುವಂತಹ ನಾನಾ ಅರ್ಥಗಳಾಗಿದ್ದಾವೆ. 35ನೆಯ ಶಬ್ದ ಹಿಡಿ. ಹಿಡಿ ಎನ್ನುವುದಕ್ಕೆ ಬಂಧನ, ಕಾವು, ಇನ್ನೊಂದು ಅರ್ಥ ಮುಷ್ಟಿ ಅಂತ ಹೇಳ್ತೀವಿ. ಇವು ಹಿಡಿ ಎನ್ನುವಂಥ ಶಬ್ದಕ್ಕೆ ಇರುವಂತಹ ನಾನಾ ಅರ್ಥಗಳಾಗಿ ನಮಗೆ ಕಂಡು ಬರುತ್ತವೆ. 36ನೇ ಶಬ್ದ ಹದ್ದು. ಹದ್ದು ಎನ್ನುವಂಥ ಶಬ್ದಕ್ಕೆ ಇರುವಂತಹ ನಾನಾ ಅರ್ಥಗಳು ಎಂದರೆ ಒಂದು ಪಕ್ಷಿ, ಹದ್ದು ಎಂದರೆ ಪಕ್ಷಿ, ಇನ್ನೊಂದು ಮಿತಿ ಎನ್ನುವಂಥ ಅರ್ಥ, ಹದ್ದು ಮೀರಬೇಡಿ ಅಂತ ಹೇಳ್ತಾರೆ. ಲಿಮಿಟ್ ಮೀರಬೇಡಿ ಎನ್ನುವುದಕ್ಕೆ ಇಲ್ಲಿ
ಹದ್ದು ಅಂದರೆ ಮಿತಿ ಎನ್ನುವಂಥ ಅರ್ಥ ಒಳಗೊಂಡಿರುವಂಥದ್ದು. 37ನೇ ಶಬ್ದ ಅಡಿ. ಅಡಿ ಅಂದರೆ ಅಳತೆ. ಇನ್ನೊಂದು ಕೆಳಗೆ ಎನ್ನುವಂಥ ಅರ್ಥ ಇದೆ. ಇನ್ನೊಂದು ಅರ್ಥ ಬರುತ್ತೆ, ಅಡಿ ಅಂದರೆ ಪಾದ, ಚರಣ ಅಂತಲೂ ಕೂಡ ನಾವು ಹೇಳ್ತೀವಿ. ಇಲ್ಲಿ ಅಡಿ ಎನ್ನುವುದಕ್ಕೆ ಇರುವಂತಹ ನಾನಾ ಅರ್ಥಗಳು ಅನೇಕ ರೀತಿಯಾಗಿ ನಮಗೆ ಕಂಡುಬರುತ್ತವೆ. 38ನೇ ಶಬ್ದ ಕಂದ. ಕಂದ ಎನ್ನುವುದಕ್ಕೆ ಮಗು ಅಂತಲೂ ಕರಿತೀವಿ, ಬಾಲಕ ಎನ್ನುವಂಥದ್ದು ಕರಿತೀವಿ. ಇನ್ನು ಎರಡನೇ ಅರ್ಥ ಪದ್ಯದ ಒಂದು ಜಾತಿ. 4 ಸಾಲಿನ ಪದ್ಯದ ಒಂದು ಜಾತಿಗೆ ನಾವು ಕಂದ ಪದ್ಯ ಅಂತ ಕೂಡ ಕರಿತೀವಿ. ಹೀಗೆ ಕಂದ ಎನ್ನುವುದಕ್ಕೆ ನಾನಾ ಅರ್ಥಗಳನ್ನು ನಾವು ಗಮನಿಸಬಹುದು. 39ನೇ ಶಬ್ದ ಮುನಿ ಎನ್ನುವಂಥದ್ದು. ಇದಕ್ಕಿರುವಂತಹ ನಾನಾ ಅರ್ಥಗಳು, ಮುನಿ ಅಂದರೆ ಕೋಪ, ಋಷಿ ಎನ್ನುವಂತಹ ಅರ್ಥವನ್ನು ಒಳಗೊಂಡಿದೆ. 40ನೇ ಶಬ್ದ ಉತ್ತರ. ಉತ್ತರ ಎನ್ನುವಂಥದ್ದು ದಿಕ್ಕು, ಇನ್ನೊಂದರ್ಥ ಅನಂತರ, ಇನ್ನೊಂದರ್ಥ ಜವಾಬು ಎನ್ನುವಂಥ ಅರ್ಥಗಳನ್ನು ಒಳಗೊಂಡಿದೆ. 41ನೇ ಶಬ್ದ ಅರಸು. ಅರಸು ಎನ್ನುವುದಕ್ಕೆ ನಾವು ರಾಜ ಎನ್ನುವಂಥ ಒಂದು ಅರ್ಥ ಇದ್ದರೆ, ಇನ್ನೊಂದು ಅರ್ಥ ಹುಡುಕು ಎನ್ನುವಂಥದ್ದು ಕರೀತೀವಿ. ಈ ರಾಜ ಮತ್ತು ಹುಡುಕು ಎನ್ನುವಂಥದ್ದು ಇವು ನಾನಾ ಅರ್ಥಗಳಾಗಿ ನಮಗೆ ಕಂಡುಬರುತ್ತವೆ. 42ನೇ ಶಬ್ದ ನಡು. ನಡು ಎಂದರೆ ಒಂದರ್ಥದಲ್ಲಿ ಸೊಂಟ ಎನ್ನುವಂಥ ಅರ್ಥ, ಇನ್ನೊಂದು ಮಧ್ಯಭಾಗ. ಈ ಸೊಂಟ ಮತ್ತು ಮಧ್ಯಭಾಗ ಎನ್ನುವಂಥದ್ದು ನಡು ಎನ್ನುವಂತಹ ಶಬ್ದಕ್ಕಿರುವ ನಾನಾ ಅರ್ಥ. 43ನೇ ಶಬ್ದ ಎಳೆ. ಎಳೆ ಎನ್ನುವಂಥ ಪದಕ್ಕೆ ಇರುವಂತಹ ನಾನಾ ಅರ್ಥಗಳು ದಾರ, ಇನ್ನೊಂದು ಚಿಗುರು, ಇನ್ನೊಂದು ಬಲಿಯದ್ದು ಎನ್ನುವಂತಹ ಅರ್ಥ ಇದಕ್ಕೆ ಇರುತ್ತವೆ. 44ನೇ ಶಬ್ದ ಫಲ. ಫಲ ಎನ್ನುವುದಕ್ಕೆ ಹಣ್ಣು ಎನ್ನುವಂಥ ಅರ್ಥ ಇದೆ, ಪ್ರಯೋಜನ ಎನ್ನುವಂಥ ಅರ್ಥ ಇದೆ, ಲಾಭ ಎನ್ನುವಂಥ ಅರ್ಥ ಈ ಶಬ್ದಕ್ಕೆ ನಾನಾ ಅರ್ಥಗಳಾಗಿ ಕಂಡುಬರುತ್ತವೆ. 45 ಕವಿ ಎನ್ನುವಂಥ ಪದಕ್ಕೆ ಇರುವಂಥ ನಾನಾ ಅರ್ಥಗಳು ಕಾವ್ಯ, ರಚನೆಯನ್ನು ಮಾಡತಕ್ಕಂಥವರಿಗೆ ನಾವು ಕವಿ ಅಂತ ಕರಿತೀವಿ. ಇನ್ನೊಂದು ಕವಿ ಅಂತಂದರೆ ಆವರಿಸು ಎನ್ನುವಂಥ ಅರ್ಥ ಒಳಗೊಂಡಿದೆ. 46ನೇ ಶಬ್ದ ಮುನಿಸು. ಮುನಿಸು ಎನ್ನುವುದಕ್ಕೆ ಕೋಪಿಸಿಕೊ, ಸಿಟ್ಟು ಅಂತ ಅರ್ಥ ಇದ್ದರೆ, ಮಣ್ಣಿಸು ಎನ್ನುವಂಥ ಶಬ್ದಕ್ಕೆ 46ನೇದು ಮಣ್ಣಿಸು ಎನ್ನುವಂಥ ಶಬ್ದಕ್ಕೆ ಗೌರವಿಸು, ಕ್ಷಮಿಸು. ಮಣ್ಣಿಸು ಅಂತಂದರೆ ಕ್ಷಮಿಸು ಎನ್ನುವಂಥ ಅರ್ಥ ಇಲ್ಲಿ ನಾನಾ ಅರ್ಥಗಳಾಗಿ ನಮಗೆ ಕಂಡು ಬರುತ್ತವೆ. ಮುನಿಸು, ಮಣ್ಣಿಸು ಎನ್ನುವಂಥದ್ದಕ್ಕೆ ಎರಡಕ್ಕೂ ಸ್ವಲ್ಪ ಅರ್ಥ ವ್ಯತ್ಯಾಸವನ್ನು ಗುರುತಿಸ್ಕೊಳ್ಳಿ. 47 ಬಂಟ ಎನ್ನುವಂಥ ಶಬ್ದ. ಬಂಟ ಎಂದರೆ
ಸೇವಕ ಅಥವಾ ಆಳು ಅಂತ ನಾವು ಕರಿತೀವಿ. ಇನ್ನೊಂದು ಅರ್ಥ ಸೈನಿಕ ಎನ್ನುವಂಥ ಅರ್ಥ ಇದೆ. ಅದಕ್ಕೆ ಮತ್ತೊಂದು ಜೊತೆಗಾರ ಎನ್ನುವಂಥ ನಾನಾ ಅರ್ಥಗಳು ಇದ್ದಾವೆ. ಇನ್ನು 48ನೇ ಶಬ್ದ ನೋಡಿ, ತೂಗು ಎನ್ನುವಂಥದ್ದು. ತೂಗು ಎಂದರೆ ಅಳತೆ ಮಾಡು. ಇನ್ನೊಂದು ಅರ್ಥ ಉಯ್ಯಾಲೆ ಅಂತ ಕರೀತಾರೆ. ಅಳತೆ ಮಾಡು, ಉಯ್ಯಾಲೆ ಎನ್ನುವುದು ತೂಗು ಎನ್ನುವಂತಹ ಶಬ್ದಕ್ಕೆ ಇರುವ ನಾನಾ ಅರ್ಥಗಳಾಗಿ ನಮಗೆ ಕಂಡು ಬರುತ್ತವೆ. ಇನ್ನು ಬಿಂಬ ಎನ್ನುವಂತಹ ಶಬ್ದ. ಬಿಂಬ ಅಂತಂದರೆ ಪ್ರತಿರೂಪ ಎನ್ನುವಂತಹ ಅರ್ಥ. ಇನ್ನೊಂದು ವಿಗ್ರಹ ಎನ್ನುವಂತಹ ಅರ್ಥ ಕೂಡ ಕಂಡು ಬರುತ್ತದೆ. 50ನೇ ಶಬ್ದ ಭಾವ ಎನ್ನುವಂಥದ್ದು. ಭಾವ ಅಂತಂದರೆ ಸಾರಾಂಶ ಎನ್ನುವಂಥ ಅರ್ಥ ಕೂಡ ಇದೆ. ಇನ್ನೊಂದು ಸ್ವರೂಪ ಎನ್ನುವಂಥ ಅರ್ಥ ಕೂಡ ಇಲ್ಲಿ ನಮಗೆ ಕಂಡು ಬರುತ್ತದೆ. ಹೀಗೆ ನಿಮ್ಮ ಪಠ್ಯಕ್ಕೆ ಇರುವಂಥದ್ದು, ಆ ಪಠ್ಯದಲ್ಲಿ ಇರುವಂತಹ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕದಲ್ಲಿ ಇರುವಂತಹ ಕೆಲವು ಪದಗಳಿಗಿರುವ ನಾನಾರ್ಥಗಳನ್ನು ನಾವು ಇಲ್ಲಿವರೆಗೆ ಸೂಚಿಸಿದ್ವಿ. ಇನ್ನು ಇವುಗಳನ್ನು ಉಳಿದು ಇರುವಂತಹ ಶಬ್ದಗಳನ್ನು ಸ್ವಲ್ಪ ನೀವು ಪದ್ಯ ಗದ್ಯಗಳನ್ನು ಓದುವಾಗ ಕೇಳುವಾಗ ಎಲ್ಲ ಪದಗಳನ್ನು ನೀವು ಗಮನಿಸಿ ಅವುಗಳಿಗೆ ಇರುವಂತಹ ನಾನಾ ಅರ್ಥಗಳನ್ನು ಪಟ್ಟಿ ಮಾಡಬೇಕು.